I've been thinking about myself today, thinking how I changed, how I really don't care. ಹಾಯ್ ಎವ್ರಿವಾನ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್. ನಾನಿವತ್ತು ರವೆ ಉಂಡೆನ ಹೇಗೆ ತುಂಬ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ರವೆ ಉಂಡೆ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ನಾನು ಈ ಬೌಲಲ್ಲಿ ಒಂದು ಮುಕ್ಕಾಲು ಬೌಲು, ಆಲ್ಮೋಸ್ಟ್ ಒಂದು ಬೌಲೆ ಅಂತ ಅಂದ್ಕೊಳ್ಳಿ, ಒಂದು ಬೌಲಷ್ಟು ರವೆನ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆ ಆದರೂ ತೊಗೊಳ್ಳಿ ಅಥವಾ ಸೂಜಿ ರವೆ ಸಣ್ಣದು ಬರುತ್ತೆ ನೋಡಿ, ಬಾಂಬೆ ರವೆ ಅಂತ, ಅದಾದರೂ ತೊಗೋಬೋದು. ನಾನಿಲ್ಲಿ ಬಾಂಬೆ ರವೆನೇ ತೊಗೊಂಡಿದ್ದೀನಿ. ನನಗೆ ಚಿರೋಟಿ ರವೆ ಅಷ್ಟೊಂದು ಇಷ್ಟ ಆಗಲ್ಲ, ತುಂಬ ಮೆತ್ತಗೆ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಸೊ ಇದಾದರೆ ತಿನ್ನೋದಕ್ಕೆ ಸಿಗುತ್ತೆ ಆ ಥರ ಅನಿಸುತ್ತೆ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಮತ್ತು ಇದಕ್ಕೆ ಒಂದು 3 ಏಲಕ್ಕಿನ ಸೇರಿಸ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ತುಪ್ಪನ ತೊಗೊಂಡಿದ್ದೀನಿ. ತುಪ್ಪ ನಿಮ್ಗೆ ಎಷ್ಟು ಇಷ್ಟ ಅಷ್ಟು ನೋಡ್ಬಿಟ್ಟು ಹಾಕ್ಕೊಡಿ. ಆಮೇಲೆ ಇಲ್ಲಿ ಕೊಬ್ಬರಿನ ಈ ಥರ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಕಾಯಿ ಹಾಕ್ಕೋಬೇಡಿ, ಮೆತ್ತಗಾಗುತ್ತೆ. ಆಮೇಲೆ ಇಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಇದು ನಿಮ್ಮ ಇಷ್ಟ, ನಿಮ್ಮ ಕ್ವಾಂಟಿಟಿ ಎಷ್ಟು ನಿಮಗೆ ಬೇಕು ಅನಿಸುತ್ತೆ ಅಷ್ಟು ತೊಗೊಳ್ಳಿ. ಇದರಲ್ಲಿ 1 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇವಾಗ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಬಿಡೋಣ, ಆಮೇಲೆ ರವೆನ ಹುರ್ಕೊಬೇಕು. ಇವಾಗ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಎಷ್ಟು ಬೇಕು ನೋಡ್ಬಿಟ್ಟು ಸೇರಿಸ್ಕೊಳ್ಳಿ. ನಮಗೆ ತುಪ್ಪದ ಸ್ಮೆಲ್ ತುಂಬಾ ಇಷ್ಟ ಆಗುತ್ತೆ, ನಮ್ಮ ಮನೇಲಿ ಚೆನ್ನಾಗಿ ತಿಂತೀವಿ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮನೇಲಿ ನಾನೇ ಮಾಡಿರೋದು ತುಪ್ಪ, ಹೊರಗಡೆಯಿಂದ ತಂದಿರೋದಲ್ಲ. ಸೊ ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಇದು ಚಿಕ್ಕದಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬೇಬಿ ಗೋಡಂಬಿ ಖಾಲಿ ಆಗಿದ್ದು, ಹಾಗಾಗಿ ಸ್ವಲ್ಪ ನಾರ್ಮಲ್ ಇರೋ ಗೋಡಂಬಿನೇ ತೊಗೊಂಡಿದ್ದೀನಿ. ಇದಕ್ಕೆ ಬೇಬಿ ಗೋಡಂಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ರವೆ ಉಂಡೆನ ಕಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ. ಈ ಥರ ಫುಲ್ ಇದ್ದರೆ ಒಂಥರ ಹಿಂಸೆ ಆಗುತ್ತೆ. ಸೊ ನಾನು ಇಷ್ಟು ತೊಗೊಂಡಿದ್ದೀನಿ. ನಿಮಗೆ ನಿಮ್ಮ ಕ್ವಾಂಟಿಟಿ ಮೇಲೆ ತೊಗೊಳ್ಳಿ, ನಿಮ್ಗೆ ಎಷ್ಟು ಬೇಕಂತ ಅನಿಸುತ್ತೆ. ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ, ನೋ ಪ್ರಾಬ್ಲಮ್. ಅದಾದಮೇಲೆ ದ್ರಾಕ್ಷಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಆಗಿದೆ. ಇವಾಗ ಎತ್ಕೊಂಡ್ಬಿಡೋಣ. ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಇದೇ ಬಾಣಲಿಗೆ ರವೆನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ರವೆನ ಹುರ್ಕೊಳ್ಳಿ, ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ರವೆನ ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಹುರ್ಕೊಂಡಷ್ಟು ರವೆ ಉಂಡೆ ಚೆನ್ನಾಗಿ ಬರುತ್ತೆ. ಮತ್ತು ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಬೇಕು. ನೀವೇನಾದರೂ ಹೈ ಫ್ಲೇಮ್ ಇಟ್ಬಿಟ್ಟು ಹುರ್ಕೊಂಡ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಸ್ವಲ್ಪ ಮೆರೂನ್ ಕಲರ್ ಆ ಥರ ಬಂದುಬಿಡುತ್ತೆ. ಅದು ಸೀದೋಗಿರೋ ಥರ ಚೆನ್ನಾಗಿರಲ್ಲ. ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ, ರವೆ ಉಂಡೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಚೆನ್ನಾಗಿ ಅನಿಸಲ್ಲ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಪೇಷನ್ಸಿಂದ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಆಲ್ರೆಡಿ ಫ್ರೈ ಆಗಿದೆ. ಇದ್ರ ಜೊತೆಗೆ ಇವಾಗ ನಾನು ಇಡೀ ಸಕ್ಕರೆ ಮತ್ತು 3 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಕುತ್ತಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ಇವಾಗ ಹಾಗೆ ಇದಕ್ಕೆ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಕೊಬ್ಬರಿನ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಇದು ಒಂಥರ ಸ್ಮೆಲ್ಲೇ ಒಂಥರ ಬೇರೆ ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಆ್ಯಕ್ಚುಲಿ. ಮತ್ತು ತಿನ್ನೋದು ಕೂಡ ಟೇಸ್ಟಿಯಾಗಿರುತ್ತೆ. ಮಧ್ಯೆ ಸಿಗ್ತಾ ಇದ್ದರೆ ರವೆ ಜೊತೆ ಚೆನ್ನಾಗಿರುತ್ತೆ. ಇಲ್ಲ ನೀವು ಕೊಬ್ಬರಿ ಇಷ್ಟಪಡದೇ ಇರೋರು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಕಲೇಬೇಕು ಅಂತೇನೂ ಇಲ್ಲ. ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಇದನ್ನು ಫುಲ್ ಆರಲೂಬಾರ್ದು, ತಣ್ಣಗೂ ಆಗಬಾರ್ದು, ಫುಲ್ ಬಿಸಿನೂ ಇರಬಾರ್ದು. ಆ ಥರ ಇದ್ದಾಗ ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಕಟ್ಟಬೇಕು. ಹಾಲು ಅಷ್ಟೇ, ತುಂಬ ಬೆಚ್ಚಗೂ ಇರಬಾರ್ದು, ತುಂಬ ಬಿಸಿನೂ ಇರಬಾರ್ದು, ಒಂದು ಮೀಡಿಯಮ್ ಆಗಿರಬೇಕು. ಸೊ ಹಾಗಾಗಿ ಇದನ್ನು ಹಾರಕ್ಕೆ ಇಟ್ಬಿಡೋಣ ಸ್ವಲ್ಪ. ಇದಕ್ಕೆ ಇವಾಗ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ.
ಸ್ವಲ್ಪನೇ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನೋಡ್ತಾ ಇದ್ದರೆ, ಮಿಕ್ಸ್ ಮಾಡ್ಕೊತಾ ಇದ್ದರೆ. ಅದು ಕಟ್ಟೋದಕ್ಕೆ ಉಂಡೆನ ಕಟ್ಟೋದಕ್ಕೆ ಆಗೋಷ್ಟು ಹಾಕ್ಕೊಳ್ಳಿ ಸಾಕು. ಜಾಸ್ತಿ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ತುಂಬ ಜಾಸ್ತಿ ರವೆ ಉಂಡೆ ಮಾಡ್ತೀವಿ ಅನ್ನೋರು ಸ್ವಲ್ಪನೇ ರವೆಗೆ ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಕಟ್ಟಬೇಕು. ಇಲ್ಲಾಂದರೆ ಆರೋದ್ರೆ ಕಟ್ಟೋದಕ್ಕೆ ಚೆನ್ನಾಗಿರಲ್ಲ. ಇದು ಬಿಸಿನೇ ಇರಬೇಕು, ತುಂಬ ಬಿಸಿನೂ ಇರಬಾರ್ದು, ಮೀಡಿಯಮ್ ಇರಬೇಕು ಅಷ್ಟೇ. ನೀವು ತುಂಬ ಈ ಥರ ಫುಲ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಉಂಡೆ ಕಟ್ಟೋಷ್ಟರಲ್ಲಿ ಆರೋಗ್ಬಿಡುತ್ತೆ, ಅವಾಗ ಚೆನ್ನಾಗಿರಲ್ಲ. ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರು ಆ ಥರ ಮಾಡಿ. ಹಚ್ಕೊಂಡು ಕಟ್ತಾ ಇದ್ದೀನಿ. ಇಷ್ಟಿಷ್ಟು ದಪ್ಪ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಯಾವಾಗಲೂ ತುಂಬ ದಪ್ಪ ಮಾಡ್ತೀನಿ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಬೈತಿರ್ತಾರೆ, ಅದು ಏನಕ್ಕೆ ಅಷ್ಟಿಷ್ಟು ದಪ್ಪ ಮಾಡ್ತೀಯ ಅಂತ. ಅದಕ್ಕೆ ಈ ಸಲ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ಇಷ್ಟಿಷ್ಟು ಚಿಕ್ಕದು ಮಾಡ್ತಾಯಿದ್ದೀನಿ ಈ ಸಲ. ಸೊ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ವೈಸ್ ಕೂಡ ಅಮೇಝಿಂಗ್ ಆಗಿತ್ತು. ನಾನು ಆವಾಗಲೇ ಟೇಸ್ಟ್ ಕೂಡ ಮಾಡಿಬಿಟ್ಟು ನೋಡಿದೆ, ಸಕ್ಕರೆ ಹೇಗಿದೆ, ಕರೆಕ್ಟಾಗಿದೆಯಾ ಅಂತ ನೋಡೋದಕ್ಕೆ. ಸೂಪರ್ಬಾಗಿ ಬಂದಿದೆ, ಫ್ಲೇವರ್ ಅಂತೂ ಮಸ್ತಾಗಿದೆ. ಅದು ಈ ಥರ ರವೆಯಲ್ಲಿ ಮಾಡಿದಾಗ ಉದ್ರುದ್ರಾಗಿ ತಿನ್ನೋದು ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ತುಂಬ ಚೆನ್ನಾಗಿ ಬಂದಿತ್ತಾ, ಹೇಗಿತ್ತು ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಇನ್ನು ನೆಕ್ಸ್ಟು ನೀವು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ. ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಕುಕಿಂಗ್ ವ್ಲಾಗ್ಸು ಮತ್ತು ನೆಕ್ಸ್ಟು ಸ್ಟಿಚಿಂಗ್ ವ್ಲಾಗ್ನ ಶುರು ಮಾಡ್ತೀನಿ. ಈ ಥರ ಬೇರೆ ಬೇರೆ ಥರ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ, ನೋಡ್ಬೋದು ನೀವು. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ. ಸೊ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ಲವ್ಲಿ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.